MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. रे 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 रा रे 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 ना ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ಬರದೆ ಬಾರಿಸದಿರೋ ತಂಬೂರಿ ಬರೆ ಚಪ್ಪರೆ ಜ್ವರ ಜ್ವರ ಆಹಾ ಆ ಕಡೆ ಎಲ್ಲ ಸೌಂಡ್ ಬರ್ತಾರ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಗುರುಗಳರಿಯದೆ ಸರಸ ಸಂಗೀತದ ಗುರುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಜೋರ ಚಪ್ಪಾಳೆ ಬರಲಪ್ಪ. ಮದ್ದಾಲೆ ದನಿಯೋಳು ತಂಬೂರಿ ಅದ ಇದ್ದಿ ನುಡಿಸಬೇಕೋ ತಂಬೂರಿ ಮದ್ದಾಲೆ ದನಿಯೋಳು ತಂಬೂರಿ ಅದ ಇದ್ದಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಹೌದಾ ನಮ್ ಗಂಡ ಮಕ್ಕಳೆಲ್ಲ ಒಂದು ವಿಸಿಲ್ ಹೊಡಿರಿ ನೋಡಿ ಹೆಂಗ್ ಹೊಡಿತೀರಾ. ಆಹಾ ಸೂಪರ್ ಅಲ್ವಾ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳದೀಶನ ಓದು ಪುರಾಣದಿ ರೇ 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 ಶಿಶುನಾಳದೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ
ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಗುರುಗಳರಿಯದೆ ಸರಸ ಸಂಗೀತದ ಗುರುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನನು ರೆಡಿ ಆಡ್ತೀರಾ ಆಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸೂಪರ್ಣ ಸಕ್ಕದಾಗಿದೆ ಇದು ಬಲಿನ ಸೌಂಡು ಓಕೆ ಎಲ್ಲರೂ ಒಟ್ಟಾಣ ದುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನಾಗೆ ಅಣ್ಣೆಲೆ ಕಾಯೋ ನಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳೋ ನಗು ನಗುತ್ತಾ ಬೊಂಬೆ ಮತ್ತೆ ನೀನೇ ರಾಜಕುಮಾರ ಬಾಳೆ ಬಾಗಿದವೋ ನಮ್ಮ ಮಧುರಿದಾಚೆ ಮಾಡಬಳ್ಳಿ ಬಾಳೆ ಬಾಗಿದವೋ ಮದ್ದೂರಿದಾಚೆ ಮಳವಳ್ಳಿ ತೋಪಲ್ಲಿ ಮಧುರಿದ ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಗೆ ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಗೆ ನಡುಮಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವು ನಮ್ಮ ನಡುಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವು ನಡುಮಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ನಡುಮುಡಿಯ ಮ್ಯಾಲೆ ಬರುವವಳೆ ಚಾಮುಂಡಿ ದೊರೆಯೆದ್ದು ಕೈಯ ಹೋಗಿದ್ದಾರೆ ಬಾಳೆ ಬಾಗಿದವೋ ನಮ್ಮ ದೊರೆಯೆದ್ದು ಕೈಯ ಹೋಗಿದ್ದಾರೋ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ
ಕನ್ನ ಕನ್ನಡಿ ಬಂದು ಕಂಚಿನ ಹೆಬ್ಬಾರೆ ಬಂದು ಕನ್ನ ಕನ್ನಡಿ ಬಂದು ಕಂಚಿನ ಹೆಬ್ಬಾರೆ ಬಂದು ಸಣ್ಣೇರಿ ಮ್ಯಾಲೆ ಮಾಡಿ ಬಂದು ಬಾಳೆ ಬಾಗಿದವೋ ನಮ್ಮ ಸಣ್ಣೇರಿ ಮ್ಯಾಲೆ ಮಾಡಿ ಬಂದು ಬಾಳೆ ಬಾಗಿದವು ಸಣ್ಣೇರಿ ಮ್ಯಾಲೆ ಮಡಿ ಬಂದು ಚಾಮುಂಡಿ ಸಣ್ಣೇರಿ ಮ್ಯಾಲೆ ಮಡಿ ಬಂದ ಚಾಮುಂಡಿ ಸಣ್ಣೇರಿ ಮ್ಯಾಲೆ ಮಡಿ ಬಂದು ಚಾಮುಂಡಿ ಸಣ್ಣೇರಿ ಮ್ಯಾಲೆ ಮಡಿ ಬಂದ ಚಾಮುಂಡಿ ಮಡಿಯ ತೊಡೋದು ಬೆಳಗಾದು ಬಾಳೆ ಬಾಗಿದವು ನಮ್ಮ ಮಡಿಯ ತೊಡೋದು ಬೆಳಗಾದು ಬಾಳೆ. ಕರ್ನಾಟಕ ಸರ್ಕಾರದ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮತ್ತು ಕರ್ನಾಟಕ ಸರ್ಕಾರಿ ನೌಕರರ ಬಗ್ಗೆ ಅಪಾರ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಸಂಘದ ಬಗ್ಗೆ ಅತ್ಯಂತ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ರಾಜ್ಯಾಧ್ಯಕ್ಷರು ಶಾಲಿನಿ ರಜನೀಶ್ ಮೇಡಮ್ ಅವರನ್ನು ಅಭಿನಂದಿಸಬೇಕಾಗಿ ಈ ಮೂಲಕ ಸಮಸ್ತ ಸರ್ಕಾರಿ ನೌಕರರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡಿದೆ. ಜೋರಾದ ಶಾಲಿನಿ ರಜನೀಶ್ ಮೇಡಮ್ ಅವರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂದಿನ ತಿಂಗಳು ಜಂಟಿ ಸಮಾಲೋಚನಾ ಸಮಿತಿ ಸಭೆಯನ್ನು ನಡೆಸಿದಾಗ ಆ ಜಂಟಿ ಸಮಾಲೋಚನಾ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಮಂಡಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ನಿರ್ಣಯವನ್ನು ಅವರು ತೆಗೆದುಕೊಂಡಿರ್ತಕ್ಕಂಥನ್ನು ಸ್ಮರಿಸ್ತೇವೆ. ಈ ರಾಜ್ಯದ ಎಲ್ಲ ಇಲಾಖೆಗಳ ಸಿಯಾಂಡರ್ ವಿಚಾರದ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರ ಸಭೆಯಲ್ಲಿ ಗಮನಕ್ಕೆ ತಂದಾಗ ಅವತ್ತೇ ಒಂದು ಸಂದೇಶವನ್ನು ಕೊಟ್ಟರು. ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಭೆ ಕರೀಲಿಕ್ಕೆ ಒಂದು ಸಭೆಯನ್ನು ಮಾಡಿ ಎಲ್ಲ ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಈಗಾಗಲೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶಾಲಿನಿ ರಜನೀಶ್ ಮೇಡಮ್ ಅವರು. ಹಾಗಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಹಾಗೆ ಕನ್ನಡ ನಾಡು ಕನ್ನಡ ನುಡಿಯ ಬಗ್ಗೆ ಅತ್ಯಂತ ವಿಶ್ವಾಸವನ್ನು ಗೌರವವನ್ನು ಹೊಂದಿರತಕ್ಕಂಥ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೆ ನಮಸ್ಕಾರ. ಎಲ್ರಿಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ಇವತ್ತು ಒಂದು ನಿಮಿಷ ಸೈಡ್. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕೇಳಿಸ್ತಾ ಇದೆಯಾ ಮಾತು? ಶಾಂತಾಗಿರಿ. ನಮ್ಮ ಮೊದಲನೇ ಆಭೂಷಣ ಶಿಸ್ತು ಅಲ್ವಾ? ಸರ್ಕಾರಿ ನೌಕರರ ಮೊದಲನೇ ಆಭೂಷಣ ಅಥವಾ ಗುಣ ಶಿಸ್ತು. ನಾವು ಇವತ್ತು ಎಲ್ಲ ಸರ್ಕಾರಿ ನೌಕರರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಲಿಕ್ಕೆ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಬಹಳ ಸಂತೋಷದಿಂದ. ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ನಿಮಿಷದಲ್ಲಿ ಬರಲಿಕ್ಕಿದ್ದಾರೆ. ನಾನು 2-3 ವಿಷಯಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿ ಸಲ ಇಷ್ಟು ಜನ ಒಂದೇ ಸಲ ಸಿಗೋದಿಲ್ಲ. ಸರ್ಕಾರದ ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ನಾವೆಲ್ಲರೂ ಚಿರಪರಿಚಿತರಾಗಿದ್ದೀವಿ. ಆ ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ನಿರ್ವಹಿಸುತ್ತೀವಿ ಅಂತ ಹೇಳಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಬದ್ಧವಾಗಿದ್ದೀವಿ. ಅದಕ್ಕೆ ತಮ್ಮ ಪದಾಧಿಕಾರಿಗಳು ತಮ್ಮ ಸಂಘ ಯಾವಾಗಲೂ ನಮ್ಮ ಜೊತೆಗೆ ನೇರವಾದ ಅಂತೂ ಸಂವಾದವನ್ನು ನಡೆಸ್ತಾ ಇದ್ದಾರೆ. ನಮ್ಮಿಂದ ಏನು ನಿರೀಕ್ಷೆ ಇದೆ ಅವ್ರು ನಮಗೆ ಹೇಳ್ತಾರೆ, ತಮ್ಮಿಂದ ಏನು ನಿರೀಕ್ಷೆ ಇದೆ ನಾವು ಅವರಿಗೆ ಹೇಳ್ತೀವಿ. ಆಗ ಒಂದು ಉತ್ತಮವಾದಂಥ ಬಾಂಧವ್ಯ, ಒಂದು ಸಂಪೂರ್ಣವಾದಂಥ
ಒಂದು ಟ್ರಸ್ಟ್, ರಿಲೇಷನ್ಶಿಪ್ ಆಫ್ ಟ್ರಸ್ಟ್, ಅದು ನಾವು ಬೆಳೀತಾ ಬಂದಿದ್ದೀವಿ, ಮುಂದಕ್ಕೂ ಕೂಡ ಬೆಳೀತಾ ಹೋಗ್ತೀವಿ. ಇವತ್ತು ನಮ್ಮ ಪೇ ಕಮಿಷನ್ದು ವರದಿಯನ್ನು ಅನುಮೋದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಡೀ ಸಚಿವ ಸಂಪುಟ ಜಾರಿಗೆ ತಂದಿದ್ದಕ್ಕೆ ಕಾರಣವಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಜವಾಬ್ದಾರಿ ಏನು? ನಾನು ನಿಮ್ಮ ಜೊತೆಗೆ ಸೇರಿರ್ತೀನಿ. ನೀವು ನಮ್ಮೆಲ್ಲರ ಜವಾಬ್ದಾರಿ ಏನು? ಸರ್ಕಾರ ನಮ್ಮಿಂದ ಏನು ನಿರೀಕ್ಷಿಸ್ತಾ ಇದೆ? ಸರ್ಕಾರದ ಗುರಿ ಏನು? ಸರ್ಕಾರದ ಗುರಿ ಮತ್ತು ಸಾಮಾನ್ಯ ಮುಖ್ಯಮಂತ್ರಿಗಳು ಆಗಿಂದಾಗ ಒಂದು ಮಾತನ್ನು ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತಾರೆ. ಏನಂತ? ಯಾರು ಹೇಳ್ತಾರೆ? ಅವರ ನೇತೃತ್ವದಲ್ಲಿ ಒಂದು ಕೆಲಸ ಆಗಬೇಕು, ನಮ್ಮ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಆಗಬೇಕು. ಏನದು? ಯಾರೊಬ್ಬರು ಹೇಳ್ತಾರ? ಸಾಹೇಬ್ರು ಆಸೆ ಏನು? ಆಶೆ ಏನು? ಸರ್ಕಾರದ ಆಶೆ ಏನು? ಒಬ್ಬೊಬ್ಬರು ಹೇಳಬೇಕು. ನಮ್ಮಲ್ಲಿ ಅತಿ ಮುಖ್ಯವಾಗಿ ಸಂವಿಧಾನಿಕವಾಗಿ ನಮ್ಮ ರಾಜ್ಯದ ಇಡೀ ಜನತೆಗೆ ಸಮಾನತೆ ಬರಬೇಕು. ಅದು ಬಹಳ ಮುಖ್ಯ. ಸಮಾನತೆ ಬರಬೇಕು. ಸಮಾನತೆ ಬರಬೇಕಾದ್ರೆ ಮೇಲೆ ಇದ್ದವರಿಗೆ ನಾನು ನೋಡಬೇಕಾಗಿಲ್ಲ, ಕೆಳಮಟ್ಟದಲ್ಲಿ ಇರ್ತಕ್ಕಂಥವರಿಗೆ, ವಂಚಿತ ಆಗಿದ್ದವರಿಗೆ ನೀವು ನಾವು ಫೋಕಸ್ ಮಾಡಬೇಕಾಗಿದೆ. ಹೌದಲ್ವಾ? ಸರ್ಕಾರದ ಯಾವ ಯೋಜನೆ ಆಗಲಿ ಅಲ್ಲಿ ಯಾರಿಗೆ ನಿಜವಾಗಿ ಆ ಸೌಲಭ್ಯ ಸಿಗಬೇಕು ಅದನ್ನು ಕೊಡಿಸುವ ಹಾಗೆ ನಮ್ಮ ಕರ್ತವ್ಯ. 78 ವರ್ಷ ಸ್ವಾತಂತ್ರ್ಯ ಆಯಿತು. ಇನ್ನು ಪಾವರ್ಟಿ, ಬಡತನದಿಂದ ಸ್ವಾತಂತ್ರ್ಯ ಆಗಿಲ್ಲ. 5% ಜನ. ಯಾಕೆ ನಾವು 5% ಜನರನ್ನು ಬಡತನಕ್ಕಿಂತ ಮೇಲೆ ತರಲಿಕ್ಕೆ ಆಗಲಿಲ್ಲ? ಇಷ್ಟು ಜನ ನಾವು ಇದ್ದೀವಿ. ಇಷ್ಟು ನಾವು ತಿಳುವಳಿಕೆ ಹೊಂದಿದ್ದವರು. ಸರ್ಕಾರದ ಯೋಜನೆಗಳು, ಕೋಟ್ಯಾಂತರ ರೂಪಾಯಿ ಯೋಜನೆಗಳನ್ನು ನಾವು ಮಾಡ್ತೀವಿ. ನನ್ನ ಒಂದೇ ಒಂದು ಸವಾಲು, ಈ 5% ಜನ ಯಾರು ಬಡತನ ಕೆಳಗಡೆ ಇದ್ದಾರೆ, ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಸೇರಿ ನಮ್ಮ ಸದ್ಯ ಸರ್ಕಾರಿ ನೌಕರಿಯಲ್ಲಿ ಇರುವಂಥ ನೌಕರರು ಅಥವಾ ನಮ್ಮ ನಿವೃತ್ತಾಗಿರುವ ನೌಕರರು ತಮ್ಮ ಏರಿಯಾದಲ್ಲಿ ಈ ಬಡತನದಿಂದ ನಿರ್ಮೂಲನೆ ಮಾಡಲಿಕ್ಕೆ ನಾವು ಕಾರ್ಯಗತ ಆಗಬೇಕು. ಮಾಡ್ಬೋದಲ್ಲ? 95% ಚೆನ್ನಾಗಿದ್ದಾರೆ, 5% ಜನ ಮಾತ್ರ ನಾವು ಬಡತನದಿಂದ ನಿರ್ಮೂಲನೆ ಮಾಡಬೇಕು. ಎರಡನೇದಾಗಿ ಬಹಳ ದೊಡ್ಡ ಒಂಥರ ಹಿಂಸೆ ಅದು. ಮಾನ್ಯ ಮುಖ್ಯಮಂತ್ರಿಗಳು ಈ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ. ಜನ ಬಂದು ತಮ್ಮ ಅಹವಾಲುಗಳನ್ನು ಕೊಡ್ತಾರೆ. ಬಹಳ ಸಣ್ಣ ಸಣ್ಣ ಇಶ್ಯೂ. ನನಗೆ ಆಧಾರ್ ಕಾರ್ಡ್ ಸಿಕ್ಕಲಿಲ್ಲ, ನನಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ನನಗೆ ಇನ್ಕಮ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ನನಗೆ ಇಲ್ಲಿ ನೌಕರಿ ಸಿಕ್ಕಿಲ್ಲ, ನನಗೆ ಇದು ಸಿಕ್ಕಿಲ್ಲ, ಮನೆ ಸಿಕ್ಕಿಲ್ಲ, ಇತ್ಯಾದಿ ಇತ್ಯಾದಿ. ಈ ಅಹವಾಲುಗಳಲ್ಲಿ 90% ಕೆಲಸ ನಾವು ನಮ್ಮ ಗ್ರಾಮ ಪಂಚಾಯತ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಅಲ್ಲಲ್ಲೇ ಮಾಡಬಹುದು. ಇಲ್ಲಿಗೆ ಬರಬೇಕಾಗಿಲ್ಲ. ಅವ್ರು ಬರ್ತಾ ಇದ್ದಾರೆ ಅಂದರೆ ಅರ್ಥ ಏನು? ನಮ್ಮ ಕೆಲಸ ನಾವು ಮಾಡ್ತಾ ಇಲ್ಲ, ಸರಿಯಾದ ಲೆವೆಲಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. ಈ ಹಿಂದೆ ನಾವು ಒಂದು ಸಕಾಲ ಯೋಜನೆಯನ್ನು ತಂದಾಗ ನಮ್ಮನ್ನೇ ನಾವೇ ಶಿಸ್ತುವನ್ನು ಸಮಯ ಬದ್ಧತೆಯನ್ನು ಕೊಟ್ಟಿದ್ದೀವಿ. ಯಾವುದೇ ನಾಗರಿಕರ ಕೆಲಸ ಆಗಬೇಕಾದ್ರೆ ಸಮಯಕ್ಕೆ ಬದ್ಧವಾಗಿ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿ ಆ ಆಶ್ವಾಸನೆ ಆವಾಗ ಭೈರಪ್ಪ ಅವರು ಇರುವಾಗ ಅವರ ತಂಡ ಎಲ್ಲರೂ ಇದನ್ನು ಮಾಡಿ ಯಶಸ್ವಿ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಇಂಥ ಒಂದು ದಾಖಲೆ ಇಲ್ಲ. ಅದೆಲ್ಲ ನೀವು ಎಲ್ಲರೂ ಸೇರಿ ಮಾಡಿರುವಂಥದ್ದು ಕೆಲಸ. ಹಾಗಾದರೆ ಇನ್ನೊಂದು ವಿಶ್ವ ದಾಖಲೆಯನ್ನು ನಾವು ಮಾಡೋಣ. ಯಾವ ಮನುಷ್ಯರು, ನಮ್ಮ ನಾಡದವರಲ್ವಾ, ನಮ್ಮವರಲ್ವಾ, ಅವರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸುವಂಥ, ಅದು ನನ್ನವನು, ಅವನ ಸಮಸ್ಯೆ, ಅವನ ನೋವು ನಂದು ಅಂತ ಅರ್ಥ ಮಾಡಿಕೊಂಡು ನಾವೊಂದು ಉತ್ತಮ
ಆಡಳಿತವನ್ನು ಈ ರಾಜ್ಯದಲ್ಲಿ ಕೊಟ್ಟು ಒಂದು ಹೊಸ ಮಾದರಿಯನ್ನು ರಚಿಸೋಣ. ತಮ್ಮ ಎಲ್ಲರ ಸಹಕಾರ, ಎಲ್ಲ ಸ್ಫೂರ್ತಿ ನಮಗೆ ಇರಲಿ ಅಂತ ನಾನು ಆಶಿಸುತ್ತಾ, ತಮ್ಮೆಲ್ಲರಿಗೆ ಯಾವಾಗಲೂ ಉತ್ತಮ ಆರೋಗ್ಯ, ಉತ್ತಮ ಮಾನಸಿಕ ಪ್ರಸನ್ನತೆ ಇರಲಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಸರ್ಕಾರಿ ನೌಕರರ ಬಗ್ಗೆ ಅತ್ಯಂತ ಕಾಳಜಿಯಿಂದ ಮತ್ತು ನಮ್ಮ ಸೇವೆಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಅಭಿಮಾನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಮೇಡಮ್ರಿಗೆ ಜೋರಾದ ಚಪ್ಪಳೆ ಮೂಲಕ ಸಂಘದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಸಂಘಟನೆಯ ಹಿರಿಯರು ಮತ್ತು ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥರು ಆಗಿರ್ತಕ್ಕಂಥ ಭೈರಪ್ಪ ಸರ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂಥ ಶಾಲಿನಿ ರಜನೀಶ್ ಅವರೇ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯರು, ಒಳ್ಳೆ ಮಾತುಗಾರರು, ಸಂಘಟನಾಗಾರರು ಆದಂಥ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಷಡಕ್ಷರಿಯವರೇ, ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ತಾಲೂಕಿನಿಂದ ಬಂದಿರತಕ್ಕಂಥ ತಾಲೂಕು ಸಂಘದ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಈ ರಾಜ್ಯದ ಮೂಲೆ ಮೂಲೆಗಳಿಂದ ಅಂದರೆ ಬೀದರ್ನಿಂದ ಹಿಡಿದು ಕೋಲಾರದವರೆಗೂ, ಕಾರವಾರದವರೆಗೂ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸರ್ಕಾರಿ ನೌಕರ ಬಂಧುಗಳೇ, ಬಹುಶಃ ನಮ್ಮದು ಒಂದು ಸುದೈವ ಅಂದರೆ ಈ ರಾಜ್ಯದಲ್ಲಿ ಏನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಮಾತನಾಡಿದರೋ 5% ಬಡತನದಲ್ಲಿ ಏನು ಈ ರಾಜ್ಯದಲ್ಲಿ ಜನ ಇದ್ದಾರೆ ಅವರಿಗೆ ಮೇಲೆತ್ತುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ನಿಜವಾಗಲೂ ಅದು ಒಳ್ಳೆಯ ಕಾರ್ಯ. ಏಕೆಂದರೆ ನಮಗೆಲ್ಲ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾ ಇದ್ದಾವೆ. ಕಟ್ಟ ಕಡೆಯ ಹಳ್ಳಿಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಬಹುಶಃ ನಾನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾಗ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಸಾಕಷ್ಟು ಸಭೆಗಳನ್ನು ಮಾಡಿ ಈ ರಾಜ್ಯದ ಶ್ರೀಸಾಮಾನ್ಯನಿಗೆ ಏನು ಒಂದು ಕಾಲಾವಕಾಶದಲ್ಲಿ ಏನು ಒಂದು ಅವರ ಕೆಲಸ ಕಾರ್ಯಗಳನ್ನು ಹಳ್ಳಿಯಲ್ಲಿರ್ತಕ್ಕಂಥ ರೈತನ, ಶ್ರೀರಾಮನಿನ ಕಷ್ಟ ಕಾರ್ಪಣ್ಯಗಳಿಗೆ, ದುಃಖ ದುಮ್ಮಾನಗಳಿಗೆ ನಾವು ಕೆಲವು ದಿವಸಗಳಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಸಕಾಲವನ್ನು ಇವತ್ತು ಜಾರಿಯನ್ನು ಮಾಡಿದೆ ರಾಜ್ಯದಲ್ಲಿ. ಸೊ ಹಾಗಾಗಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಈ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿರೋದಕ್ಕೆ ನಮ್ಮ ನಿಮ್ಮೆಲ್ಲರ ಸುದೈವ. ಹಾಗಾಗಿ ಶಾಲಿನಿ ರಜನೀಶ್ನವರು ಕೆಳ ಹಂತದಿಂದ ಬಂದವರು, ಎಲ್ಲ ಕಷ್ಟಗಳ, ಸುಖಗಳ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಧೀಮಂತ ಅಧಿಕಾರಿಗಳು. ಸೊ ಹಾಗಾಗಿ ನೀವು ಅವರ ಜೊತೆಯಲ್ಲಿ ಇರೋಣ. ಇವತ್ತು ರಾಜ್ಯದಲ್ಲಿ ಸುಮಾರು 4.5 ಲಕ್ಷ ಸರ್ಕಾರಿ ನಿವೃತ್ತಿ ನೌಕರರಿದ್ದಾರೆ. ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೀವಿ. ಇವತ್ತು ಸುಮಾರು 35 ವರ್ಷಗಳ ಕಾಲ ಸರ್ಕಾರಿ ನೌಕರರ ಸಂಘದಲ್ಲಿ ಕೆಲಸವನ್ನು ಮಾಡಿ ಸೇವೆಯಿಂದ ಇವತ್ತು ನಿವೃತ್ತಿಯಾಗಿ 10 ವರ್ಷಗಳು ಕಳೆದಿದೆ. ಆದರೂ ಕೂಡ ನಾವು ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತೇವೆ, ನಿಮ್ಮ ಜೊತೆಯಲ್ಲೇ ಇರ್ತೇವೆ. ಯಾವಾಗ ಕರೆದರೂ ನಿಮ್ಮ ಕಷ್ಟ ಸುಖಕ್ಕೆ ನಾವು ಸರ್ಕಾರಿ ನಿವೃತ್ತ ನೌಕರ ಸಂಘ ಭಾಗಿಯಾಗ್ತದೆ ಅಂದರೆ ತಪ್ಪಾಗಲಾರ್ದು. ಸನ್ಮಾನ್ಯರೇ, ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ, ಶ್ರೀಸಾಮಾನ್ಯನ ಕಷ್ಟ ಸುಖಗಳಿಗೆ ಸ್ಪಂದಿಸೋಣ.
ಈಗಾಗಲೇ ಅತ್ಯಂತ ಹಲವು ಅಂಶಗಳನ್ನು ಶ್ರೀ ಭೈರಪ್ಪನವರು ಮಾತಾಡಿದ್ದಾರೆ. ನೀವಾಗಲೇ ಇಲ್ಲಿ ಇರ್ತಕ್ಕಂಥ ಈ ಬೃಹತ್ತಾದ ಪರದೆಯ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನವನ್ನು ನಾವು ವೀಕ್ಷಣೆ ಮಾಡಿದ್ವಿ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ. ನಿಮ್ಮ ಜೋರಾದ ಕರತಾಡದ ಮೂಲಕ ಚಪ್ಪಾಳೆಯ ಸದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಸುತ್ತೆ. ಅವರು ಇಲ್ಲಿಗೆ ಆಗಮಿಸಲಿದ್ದಾರೆ. ಈ ದಿನ ಬಹುಶಃ ನಾವು ನೀವೆಲ್ಲರೂ ಅತ್ಯಂತ ನೆನಪಿನಲ್ಲಿಡುವಂತಹ ದಿನ. ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ರತಿನಿತ್ಯವೂ ತಮ್ಮ ಆಶಯಗಳಿಗೆ ಓಗೊಡ್ತಾ ಇದೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಹೇಳಿದರು, ಸರ್ಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ. ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ನಾವು ಮಾಡಬೇಕಾದಂತಹ ಆದ್ಯ ಕರ್ತವ್ಯಗಳನ್ನು, ನಮ್ಮ ಜವಾಬ್ದಾರಿಗಳನ್ನು, ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನು ಸಹ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ನಾವೇನು ಹೇಳ್ತೀವಿ, ಸಂವಿಧಾನದಲ್ಲಿ ಏನು ಹೇಳುತ್ತೆ, ನಮ್ಮ ಹಕ್ಕುಗಳೇನು, ಅದೇ ರೀತಿ ನಮ್ಮ ಡ್ಯೂಟಿಗಳೇನು, ನಮ್ಮ ಕರ್ತವ್ಯಗಳೇನು, ಇದನ್ನು ಪೂರಕವಾಗಿ ನಾವು ನಡೆಸ್ಕೊಂಡು ಹೋದರೆ ಖಂಡಿತವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮುಖದಲ್ಲೂ ಸಹ ನಾವು ಮಂದಹಾಸವನ್ನು ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ನಿರಂತರವಾಗಿ ಸರ್ಕಾರದ ನೌಕರರ ಪ್ರತಿಯೊಂದು ಆಶಯಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ನಮಗೆಲ್ಲ ಆಶಯದ ನುಡಿಗಳನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ತಿಳಿಸಲಿದ್ದಾರೆ. ಹಲೋ ಚೆಕ್. ಹಲೋ 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 ಚೆಕ್. ಹಲೋ ಬಂಧುಗಳೇ, ಇದೀಗ ಹಲೋ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಅವರ ಜೊತೆ ಮಾನ್ಯ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರು ಆಗಮಿಸುತ್ತಿದ್ದಾರೆ. ಶ್ರೀ ಅಜಯ್ ಧರ್ಮ್ ಸಿಂಗ್ ಅವರು ಆಗಮಿಸ್ತಾ ಇದ್ದಾರೆ. ಪ್ರಕಾಶ್ ರಾಥೋಡ್ ಅವೆಲ್ಲ ಗಣ್ಯರು ಇದೀಗ ಬಂಧುಗಳೇ, ಇದೀಗ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗಿದೆ. ಹಲೋ ದಯವಿಟ್ಟು ಎಲ್ಲ ಮೈಕ್ ಕೊಡಿ ಸರ್. ಹಲೋ ಹಲೋ ದಯವಿಟ್ಟು ಎಲ್ಲ ಕುಳಿತುಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ಕುಳಿತುಕೊಳ್ಳಿ. ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು 1920ರಲ್ಲಿ ಸ್ಥಾಪನೆಗೊಂಡು 104 ವಸಂತಗಳನ್ನು ಪೂರೈಸಿದೆ. 2021ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವಂತಹ ಈ ಸಂಘಟನೆ ರಾಜ್ಯದ ಸಮಸ್ತ 5.25 ಲಕ್ಷ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿದ್ದು ರಾಷ್ಟ್ರದಲ್ಲಿಯೇ ಮಾದರಿಯಾಗಿದೆ. ಮುಖ್ಯಮಂತ್ರಿಗಳು ತಿಳಿಸ್ತಾ ಇದ್ದಾರೆ, ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. ಬಂಧುಗಳೇ, ರಾಜ್ಯದ ಎಲ್ಲ 30 ಜಿಲ್ಲೆ, 3 ಶೈಕ್ಷಣಿಕ ಜಿಲ್ಲೆ, 188 ತಾಲೂಕು, 6 ಯೋಜನಾ ಶಾಖೆಗಳನ್ನು ಹೊಂದಿರತಕ್ಕಂಥ ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಅಹರ್ನಿಶಿ ಶ್ರಮಿಸುತ್ತಾ ಇದೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಮಾತ್ರ ಸೀಮಿತವಾಗಿರದೆ ಅನೇಕ ಸಮಾಜಮುಖಿ ಕಾರ್ಯಗಳಿಗೆ ಸರ್ಕಾರದೊಟ್ಟಿಗೆ ಕೈ ಜೋಡಿಸಿ ಸಂತ್ರಸ್ತ ಶ್ರೀಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಬರ್ತಾ ಇದೆ. ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಪರವಾಗಿ ನಾನು ಶಂಕರ್ ಪ್ರಕಾಶ್, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ, ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾಡಗೀತೆಯ ಪ್ರಸ್ತುತಿ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿಗನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ನನ್ನ ಷಡಕ್ಷರಿ ಪನ್ನ ಅಂಬಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ನಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ಶೈಲ ಪವನಗಳ ರಾಣಿದ ನಾಡೆ ಕಂಗಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರಗಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಕಾರ್ಯಕ್ರಮದ ಆರಂಭದಲ್ಲಿ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಎಸ್ ಬಸವರಾಜು ಅವರಿಂದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಹಾವೇದಿಕೆಯಲ್ಲಿ ವಿರಾಜಮಾನರಾಗಿ ಆಸೀನರಾಗಿರ್ತಕ್ಕಂಥವರು ಹಸಿದವರ ಕೂಗಿಗೆ ಓಗೊಟ್ಟು ಈ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದವರು, 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಗೆ ಕೊಡಮಾಡಿದವರು, ನಮ್ಮ ನಿಮ್ಮೆಲ್ಲರಿಗೆ 6ನೇ ವೇತನ ಆಯೋಗವನ್ನು ಜಾರಿಗೆ ತಂದವರು, ಹಾಗೆಯೇ ಈ ವರ್ಷ 7ನೇ ವೇತನ ಆಯೋಗವನ್ನು ಕೂಡ ಅವರೇ ಜಾರಿಗೆ ತಂದಂತಹವರು, ಹಿಂದುಳಿದ ವರ್ಗದ ನಾಯಕರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಈ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿಗಳು ಆದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬು ಹೃದಯದ ವೈಯಕ್ತಿಕ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾಗೂ ಸಮಸ್ತ 6 ಲಕ್ಷ ನೌಕರರ ವತಿಯಿಂದ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಸುಸ್ವಾಗತವನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಆತ್ಮೀಯವಾದಂತಹ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದಂತಹ ಗೋವಿಂದರಾಜ್ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ಅವರಿಗೆ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೇನೆ. ಮತ್ತೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ನಜೀರ್ ಅಹಮದ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶಾಸಕರಾದಂತಹ ಅಜಯ್ ಸಿಂಗ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭವಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಯುತ ರವಿಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಮಾಧ್ಯಮ ಸಲಹೆಗಾರರಾದಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಪ್ರಕಾಶ್ ಖಂಡ್ರೆ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು 7ನೇ ವೇತನ ಆಯೋಗ ಜಾರಿಗೆ ಕಾರಣೀಕರ್ತರಾದಂತಹ LK ಅತೀಕ್ ಸಾಹೇಬರು ಅಪರ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಅವರು ಬಂದಿದ್ದಾರೆ. ಅವ್ರನ್ನೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಷಡಕ್ಷರಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಗೌರವ ಉಪಸ್ಥಿತರಾಗಿ ಶ್ರೀ ಆರ್ ಶ್ರೀನಿವಾಸರವರು ನಿಕಟಪೂರ್ವ ಖಜಾಂಚಿಗಳು ಬಂದಿದ್ದಾರೆ. ಹಾಗೆ ಡಾಕ್ಟರ್ ಎಲ್ ಭೈರಪ್ಪನವರು ಮಾಜಿ ಅಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ BP ರಾವತ್ ಅವರು ಬಂದಿದ್ದಾರೆ, ರಾಷ್ಟ್ರೀಯ ಹಳೆ ಪಿಂಚಣಿ ಮರುಸ್ಥಾಪನೆ ಸಂಯುಕ್ತ ಮೋರ್ಚಾ. ಹಾಗೆಯೇ ರಮೇಶ್ ಸಂಘ ಅವರು ಬಂದಿದ್ದಾರೆ. ಹಾಗೆ ಈ ಒಂದು ವೇದಿಕೆಯಲ್ಲಿ BBMP ನೌಕರ ಸಂಘದ ಅಧ್ಯಕ್ಷರಾದಂಥ ಅಮೃತರಾಜ್ರವರು ಬಂದಿದ್ದಾರೆ. ಹಾಗೆ ಎಲ್ಲ ರಾಜ್ಯದ ಎಲ್ಲ ವೃಂದ ಅಧ್ಯಕ್ಷರುಗಳು ಕೂಡ ಆಗಮಿಸಿದ್ದಾರೆ ಮತ್ತು ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ MLC ಅವರಾದಂಥ ಪ್ರಕಾಶ್ ರಾಠೋಡ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಹಾಗೆಯೇ ಎಲ್ಲ ಸ್ತರದ ಪದಾಧಿಕಾರಿಗಳು ಮತ್ತೆ ಈ ಒಂದು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾದಂತಹ ಸುಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಪೂರ್ವಕವಾಗಿ ಬಸವರಾಜ್ ಅವರು ಸ್ವಾಗತವನ್ನು ಕೋರಿದ್ರು, ಅದಕ್ಕಾಗಿ ಧನ್ಯವಾದಗಳು. ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪವನ್ನು ಬೆಳಗಿಸೋದ್ರ ಮೂಲಕ ಈ ಒಂದು ಸಮಾರಂಭಕ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇದು ನಮ್ಮ ಸಂಘ, ನಮ್ಮ ಹೆಮ್ಮೆ. ಜೋರಾದ ಕರ್ತಾಡನದೊಂದಿಗೆ ಈ 7ನೇ ವೇತನ ಆಯೋಗ ಜಾರಿ, ಸರ್ಕಾರಿ ನೌಕರರಿಗೆ 7ನೇ ವೇತನವನ್ನ ಆಯೋಗದ ಜಾರಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದ ಸಾಂಪ್ರದಾಯಿಕ ಚಾಲನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಎಲ್ಲ ಗಣ್ಯರಿಂದ ಬಂದಿರತಕ್ಕಂಥ ಸಾವಿರಾರು ಜನ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಜೋರಾದ ಕರ್ತಾಡವನ್ನು ಮಾಡಬೇಕಾಗಿ ವಿನಂತಿ. 5.25 ಲಕ್ಷಕ್ಕೂ ಹೆಚ್ಚು ಜನ ಬಲಿಷ್ಠ ಸರ್ಕಾರಿ ನೌಕರರ ಸಂಘ ಇದೆ. ಈ ಎಲ್ಲ ನೌಕರರನ್ನ ಪ್ರತಿನಿಧಿಸಿದೆಯಾಗಿ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಬೃಹತ್ ಸಂಘಟನೆಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 3 ಪ್ರಮುಖ ಬೇಡಿಕೆಗಳಿದೆ. ಆ 3 ಪ್ರಮುಖ ಬೇಡಿಕೆಗಳನ್ನು ಒಳಗೊಂಡ ಒಂದು ಮನವಿ ಪತ್ರವನ್ನು ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ನೀಡಬೇಕಾಗಿ ವಿನಂತಿ. ಈ ಮನವಿ ಪತ್ರದಲ್ಲಿ 3 ಪ್ರಮುಖ ಅಂಶಗಳು: ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದ್ದು, ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಬೇಕಾದಂತಹ ಜಾರಿಗೊಳಿಸಬೇಕಾಗಿ ಮೊದಲನೇ ಮನವಿ. 1 ಹಾಗೂ 7ನೇ ತರಗತಿಗಳಿಗೆ ನೇಮಕಗೊಂಡ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು. ಹಾಗೇನೆ NPS ರದ್ದುಪಡಿಸಿ OPS ಯೋಜನೆಯನ್ನ ಮರುಸ್ಥಾಪಿಸಬೇಕು ಅನ್ನುವಂತಹ 3 ಪ್ರಮುಖ ಬೇಡಿಕೆಗಳನ್ನ ಶ್ರೀ ಷಡಾಕ್ಷರಿ ಅವರು ನೀಡಿದ್ದಾರೆ. ಇನ್ನು ಈ ಕಾರ್ಯಕ್ರಮವನ್ನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ. ಅಭಿನಂದನಾ ನುಡಿಗಳಿಗಾಗಿ ಶ್ರೀ ಷಡಾಕ್ಷರಿ ಅವರು ಆಗಮಿಸಿ ಈ ಅಭಿನಂದನೆ ನುಡಿಗಳನ್ನು ಆಡಬೇಕಾಗಿ ವಿನಂತಿ. ಬಂಧುಗಳೇ, ಜೋರಾದ ಕರ್ತಾಡನದೊಂದಿಗೆ ಸ್ವಾಗತಿಸಿ ಶ್ರೀ CS ಷಡಾಕ್ಷರಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಸಹಯೋಗದೊಂದಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕು ಅಧ್ಯಕ್ಷರುಗಳ ಸಹಕಾರದಿಂದ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರು ಮತ್ತು ಎಲ್ಲ ಹಂತದ ವೃಂದಗಳ ಅಧ್ಯಕ್ಷ ಸಹಕಾರದಿಂದ ಇವತ್ತು ನಿಮ್ಮೆಲ್ಲರ ಹೆಮ್ಮೆಯ ರಾಜ್ಯ ಸರ್ಕಾರಿ ನೌಕರರಿಗೆ ನುಡಿದಂತೆ ನಡೆದ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ನಾವೆಲ್ಲರೂ ಕೂಡ ಇವತ್ತು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ
ನಮ್ಮ ವಿಮಾನದ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಲಕ್ಷಾಂತರ ಸರ್ಕಾರಿ ನೌಕರರು ಕುಟುಂಬದ ಪರವಾಗಿ ತುಂಬು ಹೃದಯದ ಸ್ವಾಗತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು, ಅವರು ಕೂಡ ಒಂದು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆ ಬಗ್ಗೆ ಖಂಡಿತ ಈಡೇರಿಸ್ತಾರೆ ಎನ್ನುವಂಥ ಭರವಸೆ ಮೇರೆಗೆ ಅವರಿಗೆ ಕೂಡ ನಾನು ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್, ಅತೀಕ್ ಸರ್ ಅವರಿದ್ದಾರೆ, ಗೋವಿಂದರಾಜ್ ಸರ್ ಇದ್ದಾರೆ, ಹಾಗೆ ನಮ್ಮ ರಾಥೋಡ್ ಸರ್ ಇದ್ದಾರೆ, NPS ಪ್ರೆಸಿಡೆಂಟ್ ಇದ್ದಾರೆ, ಹಾಗೆ ನಮ್ಮ ನಜೀರ್ ಸರ್ ಇದ್ದಾರೆ, ಅಜಯ್ ಸಿಂಗ್ ಸರ್ ಇದ್ದಾರೆ, ಹಾಗೆ ವೇದಿಕೆ ಮೇಲಿರುವಂಥ ನಮ್ಮ ಭವ್ಯ ನಿಗಮದ ಅಧ್ಯಕ್ಷರು ರವಿಕುಮಾರ್ ಇದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಸಂಘದ ನಾಯಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಫೆಬ್ರವರಿ ತಿಂಗಳು ಇದು ಪಕ್ಕದ ವೇದಿಕೆಯಲ್ಲಿ 2.5 ಲಕ್ಷ ಜನ ಸರ್ಕಾರಿ ನೌಕರನ್ನು ಸೇರಿಸಿ ಇದೇ ದೊಡ್ಡ ಕಾರ್ಯಕ್ರಮವನ್ನು ನಾವು ಪಕ್ಕದಲ್ಲಿ ಮಾಡಿದ್ವಿ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತಿನ ದಿವಸ ಬಂದು ಉದ್ಘಾಟನೆ ಮಾಡಿ ಮಾತನಾಡಿದ್ರು. ರಾಜ್ಯ ಸರ್ಕಾರಿ ನೌಕರರನ್ನ ಹೋರಾಟಕ್ಕೆ ಇಳಿದ 7ನೇ ವೇತನ ಆಯೋಗವನ್ನು ಜಾರಿ ಮಾಡ್ತೇನೆ ಎನ್ನುವಂಥ ಮಾತನ್ನ ಅವತ್ತು ಅವ್ರು ಹೇಳಿದ್ರು. ಹಾಗಾಗಿ ಇವತ್ತು ಆ ಜಾರಿಗೊಳಿಸಿರುವಂಥ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಅಭಿಮಾನದಿಂದ, ಯಾಕಂದ್ರೆ ಸರ್ಕಾರಿ ನೌಕರಿಗೆ ಉಪಕಾರ ಸ್ಮರಣೆ ಇರಬೇಕು, ಧನ್ಯತಾ ಭಾವದಿಂದ ನಾವ್ಯಾರೂ ಕೂಡ ನಿರೀಕ್ಷೆಗಳನ್ನು ಮಾಡದೆ ಸ್ವಾಭಿಮಾನದಿಂದ ವಾಲಂಟ್ರಿ ಆಗಿ ಇವತ್ತು ಇಲ್ಲಿ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇರುವಂಥದ್ದು ಇತಿಹಾಸದ ಪುಟದಲ್ಲಿ ಉಳಿತಾ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ರಾಜ್ಯದ ಒಂದು ಬೃಹತ್ ಆಗಿರುವಂಥ ಸಂಘಟನೆ, ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಅದ್ಭುತವಾಗಿರುವಂಥ ಸಂಘಟನೆ ಇದೆ. ವಿಶೇಷವಾಗಿ ದೇಶದಲ್ಲಿಯೇ ಮಾದರಿಯಾದ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿರುವಂಥ ಸಾರ್ವಜನಿಕ ಸೇವೆಗಳನ್ನು ಜಾರಿಗೆ ತರುವಂಥ ಇವತ್ತಿನ ಒತ್ತಡ ಮತ್ತು ಸಿಬ್ಬಂದಿ ಕೊರತೆ ಇದ್ರೂ ಕೂಡ ಬದ್ಧತೆ ಮತ್ತು ಪರಿಶ್ರಮದಿಂದ ಅಹರ್ನಿಶಿ ದುಡಿತಾ ಇರುವವರು ಯಾರು ಅಂದರೆ ಈ ರಾಜ್ಯದ ಸರ್ಕಾರಿ ನೌಕರರು. ಈ ರಾಜ್ಯದ ಆಡಳಿತದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸೋದ್ರ ಮೂಲಕ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಮೂಲಕ ಇಡೀ ದೇಶದಲ್ಲಿ GST ಕಲೆಕ್ಷನ್ ಅಲ್ಲಿ ನಂಬರ್ 2 ಪ್ಲೇಸ್ ಸ್ಟೇಟ್ ಯಾವುದಾದ್ರಿದೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಇರ್ಬೋದು, ಸಮಾಜವನ್ನು ಸಮರ್ಪಣಾ ಭಾವದಿಂದ ಕಟ್ಟುವಂಥ ವಿಚಾರದಲ್ಲಿ ನಮ್ಮ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರ ನಿಮಗೊಂದು ಸಲಾಮನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂಥ ಒಂದು ದೊಡ್ಡ ಸಮುದಾಯದ ಹಲವಾರು ಬೇಡಿಕೆಗಳಿದೆ, ಸಮಸ್ಯೆಗಳಿದೆ, ಅದನ್ನು ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ನೌಕರರ ಏಳಿಗೆ ಅಭಿವೃದ್ಧಿಗಾಗಿ ಪಣ ತೊಟ್ಟಂತ ಹಿರಿಯ ಸಮಾಜವಾದಿ ಮುತ್ಸದಿ ನಾಯಕರಾಗಿರುವಂಥ ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಕೂಡ 7ನೇ ವೇತನ ಆಯೋಗವನ್ನು ಕೊಟ್ಟಿರೋದನ್ನ ನಮ್ಮ ಜೀವಮಾನದಲ್ಲಿ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾತಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಒಂದು ಕಡೆ ನಮ್ಮ ರಾಜ್ಯ 7ನೇ ವೇತನ ಆಯೋಗವನ್ನು ಕೊಟ್ಟಿದ್ದಾರೆ, ಅದರ ಜೊತೆ ಇವತ್ತು NPS ಅನ್ನ OPS ಆಗ್ಲಿಕ್ಕೆ 5 ಜನ ಅಧಿಕಾರಿಗಳ ಸಮಿತಿಯ ಆದೇಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೊರಡಿಸಿದ್ದಾರೆ. ಇದು ಕೂಡ ನಮ್ಮ ಒಂದು ದೊಡ್ಡ ಮೈಲಿಗಲ್ಲು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಕೆಲವು ಮಾಸ್ ಲೀಡರ್ಗಳನ್ನು ನಾವು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲೋರು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಉಪಮುಖ್ಯಮಂತ್ರಿಗಳಾಗಿ, ಹಣಕಾಸು ಸಚಿವರಾಗಿ 15 ಬಾರಿ ಬಜೆಟ್ ಅನ್ನು ಮಂಡಿಸಿರುವಂಥ ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತೆ ಅಂದ್ರೆ ಅದು ಸನ್ಮಾನ್ಯ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಸಂದರ್ಭದಲ್ಲಿ ನೌಕರನ ಹೊರತುಪಡಿಸಿ ಜನಪರ ಬಜೆಟ್ಗಳನ್ನು, ಜನಪರ ಭಾಗ್ಯಗಳನ್ನು ನೀಡಿದಂಥ ಈ ನಾಡಿನ, ಈ ದೇಶದ ಭಾಗ್ಯ ವಿಧಾತರು ಯಾರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಡವರ, ಶ್ರಮಿಕರ, ಕೂಲಿ ಕಾರ್ಮಿಕರ ಬಗ್ಗೆ ಹೃದಯ ಶ್ರೀಮಂತಿಕೆಯನ್ನು ಉಳ್ಳವರು ತಾವಾಗಿದ್ದೀರಾ. ಉತ್ತಮ ನಾಯಕರು ಜನರ ಮುಂದೆ ಓಡುವುದಿಲ್ಲ, ಜನರೊಂದಿಗೆ ಹೆಜ್ಜೆ ಇಡುತ್ತಾರೆ ಎಂಬ ಮಾತಿನಂತೆ ಜನಪರ, ನ್ಯಾಯಪರ ಯೋಜನೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಸದಾ ಉಳಿಯುವವರೇ ನಮ್ಮ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಹೆಮ್ಮೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರ ಬರುತ್ತದೆ, ಅಧಿಕಾರ ಹೋಗುತ್ತದೆ, ಆದರೆ ಸಾಧನೆಯ ಸಾರ್ಥಕತೆ ಎಂಬುದು ತಮ್ಮ ಬದುಕಿನಲ್ಲಿ ಅಂತರ್ಗತವಾಗಿ ಬಂದಿದೆ ಎನ್ನುವಂಥದ್ದನ್ನ ತಮ್ಗೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಸಿದ್ದರಾಮಯ್ಯನವರು ಹಲವಾರು ಬಾರಿ ನಮ್ಮ ನೌಕರಿಗೆ ಸಹಕಾರ ಮಾಡಿದ ಉಪಕಾರ ಸ್ಮರಣೆಯನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ನೌಕರರಿಗೆ 2014ರಲ್ಲಿ ಭೈರಪ್ಪನವರಿದ್ದಾಗ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿ ಮಾಡಿದವರು ನಮ್ಮ ನೌಕರಿಗೆ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ.
2018ರಲ್ಲಿ 6ನೇ ವೇತನ ಆಯೋಗ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದ ಏನು ವರದಿ ಕೊಟ್ಟಿತ್ತು, ಯಥಾವತ್ತಾಗಿ 30% ಫಿಟ್ಮೆಂಟ್ ಕೊಟ್ಟು 10,000 ಕೋಟಿ ಅನುದಾನವನ್ನು ನೀಡಿದಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ. ಅಷ್ಟೇ ಏಕೆ, ಮೊನ್ನೆ ಕೂಡ 7ನೇ ವೇತನ ಆಯೋಗಕ್ಕಾಗಿ 27.5% ಫಿಟ್ಮೆಂಟ್ ಕೊಟ್ಟು ಸುಮಾರು 21,000 ಕೋಟಿ ಅನುದಾನವನ್ನು ಕಾಯ್ದಿರಿಸಿ ಈ ರಾಜ್ಯ ಸರ್ಕಾರಿ ನೌಕರಿಗೆ ಇದೇ ಜುಲೈ 22ರಂದು ಸರ್ಕಾರಿ ಆದೇಶವನ್ನು ಹೊರಡಿಸಿದಂಥ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ. ತಾವು ಹೇಳಿದಂತೆ ಸರ್ಕಾರಿ ನೌಕರನ ಹೋರಾಟಕ್ಕಿಳಿಸದೆ ಇಡೀ ದೇಶದಲ್ಲಿ 2 ವೇತನ ಆಯೋಗಗಳನ್ನು ಕೊಟ್ಟಂತ ಮುಖ್ಯಮಂತ್ರಿಗಳು ಅಂತ ಯಾರಾದರೂ ವೆಬ್ಸೈಟ್ನಲ್ಲಿ ಹುಡುಕಿದ್ರೆ ಅದು ಸಿಗುವವರೊಬ್ಬರೇ ಸಿದ್ದರಾಮಯ್ಯ ಸಾಹೇಬ್ರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇಂದು ನಾವೆಲ್ಲ ಕೂಡ ಸೇರಿ ಅತ್ಯಂತ ಅಭಿಮಾನದಿಂದ ನಮ್ಮೆಲ್ಲ ಕುಟುಂಬದ ಸದಸ್ಯರ ಪರವಾಗಿ ಧನ್ಯತಾ ಭಾವದಿಂದ ಗೌರವಾರ್ಪಣೆಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಸುದೈವವೆಂದು ನಾವು ಭಾವಿಸಿದ್ದೇವೆ. ತಮ್ಮ ಕಾಯಕದ ಮುಖಾಂತರ ಲಕ್ಷಾಂತರ ನೌಕರ ಕುಟುಂಬದಲ್ಲಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ನಾವೆಲ್ಲರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ತಾಲೂಕುಗಳಿಂದ ನಾವೆಲ್ಲರೂ ಕೂಡ ಬಂದು ಇವತ್ತು ತಮ್ಗೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲೂ ಕೂಡ ಅಷ್ಟೇ ನಮ್ಮ NPS ವಿಚಾರಕ್ಕೆ ಈಗಾಗಲೇ ಕಮಿಟಿಯನ್ನು ತಾವು ಮಾಡಿದ್ದೀರಾ. ಆ ಕಮಿಟಿ ಇಮಿಡಿಯೇಟ್ ಆಗಿ 1 or 2 ಮಂತ್ಸಲ್ಲಿ ಆ ರಾಜ್ಯಗಳಿಗೆ 5-6 ರಾಜ್ಯಗಳಿಗೆ ಹೋಗಿ ವರದಿಯನ್ನು ತೆಗೆದುಕೊಂಡು ಬಂದು ತಾವು ಹೇಳಿದ್ದೀರಾ, ಅದು ವರದಿ ಬಂದ ನಂತರ ಸಚಿವ ಸಂಪುಟದಲ್ಲಿ ಅದನ್ನು ಪ್ಲೇಸ್ ಮಾಡಿ ಅದನ್ನೂ ಕೂಡ ಜಾರಿಗೆ ಮಾಡ್ತೇವೆ, ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದೇವೆ ಅನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದ್ರ ಜೊತೆ ಇವತ್ತು ನಮ್ಮ ಆರೋಗ್ಯ ಸ್ಕೀಮಿಗೆ ಸಂಬಂಧಪಟ್ಟಂತೆ ಅದು ಕೂಡ ಜಾರಿಗೆ ಬರಬೇಕು. ಈಗಾಗಲೇ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಅತೀಕ್ ಸರ್ ಅವರು ಮತ್ತು ಶಾಲಿನಿ ಮೇಡಮ್ ಅವರು ಕೂಡ ಆ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಆರೋಗ್ಯ ಯೋಜನೆಯನ್ನು ಕೂಡ ಜಾರಿಗೆ ತರುವಂಥ ಕೆಲಸವನ್ನು ತಾವು ಕೂಡ ಮಾಡಿಕೊಡ್ಬೇಕು ಅನ್ನುವಂಥ 2ನೇ ಬೇಡಿಕೆಯನ್ನು ಹೇಳ್ತೇವೆ. ಅದ್ರ ಜೊತೆ ಈ ರಾಜ್ಯದಲ್ಲಿ ಸುಮಾರು 70-80 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಶಿಕ್ಷಣ ಸಚಿವರು ಕೂಡ ಈ ವೇದಿಕೆಗೆ ನಾವು ಅವ್ರನ್ನ ಕರೆದಿದ್ದೇವೆ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಅತ್ಯಂತ ಒಂದು ದೊಡ್ಡ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥವ್ರು. ಬಹುಶಃ ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಇರಲಿಲ್ಲ. ಬಹುಶಃ ಅವ್ರ ಪೂಜ್ಯ ತಂದೆಯವರು ಬಂಗಾರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಸಿಸ್ಟಮ್ ಅನ್ನು ತಂದಂಥವ್ರು ಸನ್ಮಾನ್ಯ ಬಂಗಾರಪ್ಪನವರು ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಗ್ರಾಮೀಣ ಕೃಪಾಂಕ ಯೋಜನೆಯನ್ನು ಜಾರಿಗೆ ತಂದು ಸಾವಿರಾರು ಶಿಕ್ಷಕರ ಬದುಕಿಗೆ, ಇತರೆ ನೌಕರ ಬದುಕಿಗೆ ಬೆಳಕಾದರವರು, 4th ಪೇ ಕಮಿಷನ್ ಜಾರಿಗೆ ತಂದವರವರು. ಜೊತೆಗೆ ಮಧು ಬಂಗಾರಪ್ಪನವರು 1 ವರ್ಷ 4 ತಿಂಗಳ ಅವಧಿನಲ್ಲಿ ವರ್ಗಾವಣೆ ಕಾಯ್ದೆಯಲ್ಲಿ ಸುಧಾರಣೆಗಳನ್ನು ತಂದಿದ್ದಾರೆ. ಪರೀಕ್ಷಾ ಅವಕಾಶಗಳಲ್ಲಿ ಹೆಚ್ಚಳಗಳನ್ನು ಮಾಡಿದ್ದಾರೆ. ಮತ್ತು ಮಕ್ಕಳಿಗೆ ಬಿಸಿ ಊಟದಲ್ಲಿ ಮೊಟ್ಟೆ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಚಿಕ್ಕಿ ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅದರ ಜೊತೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಅವರು ಒಂದು ಭರವಸೆ ಮಾತುಗಳನ್ನು ಕೂಡ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ. ರಾಜ್ಯದ 80,000 PhD ಟೀಚರ್ ಹಿತ ಕಾಯ್ತೇನೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಮುಖ್ಯಮಂತ್ರಿಗಳು ಒಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಶಾಲಿನಿ ಮೇಡಮ್ ಅವರು ಕೂಡ ಇಲ್ಲೇ ಇದ್ದಾರೆ. C&R ಬಗ್ಗೆ ತುಂಬ ಜವಾಬ್ದಾರಿಯಿಂದ ಮೇಡಮ್ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಮಾನ್ಯರು ಈ 3 ಬೇಡಿಕೆಗಳ ಬಗ್ಗೆ ಇವತ್ತಿನ ವೇದಿಕೆಯಲ್ಲಿ ತಾವು ಹೇಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ರಾಜ್ಯದ ಎಲ್ಲ ಸಮಸ್ತ ನೌಕರರು ಶಿಕ್ಷಕರ ಪರವಾಗಿ ಅವರು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಹಿಂದೆ ಇದ್ದಂತೆ PhD ಟೀಚರ್ ಹಿತವನ್ನು ಕಾಪಾಡುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಆಗಿದೆ. ಸರ್ಕಾರ ಆ ದಿಸೆಯಲ್ಲಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಜನ ಗಣ್ಯರು ಕೂಡ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಈ ಕಾರ್ಯಕ್ರಮದ ಅದ್ರ ಜೊತೆ ಭೈರಪ್ಪನವ್ರು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮನೆ ಕಮ್ಯುಟೇಷನ್ ಮತ್ತು DCRG ಅವ್ರದ್ದು ಕೆಲವರು ಈ ಹಿಂದಿನ 1/7/24 ಹಿಂದಿನವ್ರಿಗೆ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡಬೇಕು ಅನ್ನುವಂಥ ವಿನಂತಿಯನ್ನು CM ಅವ್ರ ಗಮನಕ್ಕೆ ತರಬೇಕು ಅಂತಿದ್ದಾರೆ. ಮಾನ್ಯರ ಗಮನಕ್ಕೆ ಆ ವಿಷಯವನ್ನು ಕೂಡ ನನ್ನ ಗಮನಕ್ಕೆ ತರ್ತಾ, ಸಾಕಷ್ಟು ಸಮಸ್ಯೆಗಳು ಈ ರಾಜ್ಯದಲ್ಲಿದೆ, ಇಲಾಖೆಗಳಲ್ಲಿದೆ. ಆದರೆ ನಾವು ಹೆಚ್ಚಿನ ಸಮಸ್ಯೆಗಳನ್ನು ಹೇಳಲ್ಲ. ತಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತು ರಾಜ್ಯ 7ನೇ ವೇತನ ಆಯೋಗವನ್ನು ತಾವು ಘೋಷಣೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ತಮಗೆ ಗೌರವವನ್ನು ಸಲ್ಲಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮಾನ್ಯ ಶಿಕ್ಷಣ ಸಚಿವರು ಇರ್ಬೋದು, ಎಲ್ಲರೂ ಕೂಡ ತಾವೇನು ನಮಗೆ ತೋರಿಸ್ಕೊಡ್ತೀರಾ ಮತ್ತು ಮೇಡಮ್ ಅವರು ಏನು ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, CS ಮೇಡಮ್, ಆ ರೀತಿಯಾಗಿ ಕಾಯಕ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಳಕಳಿಯಿಂದ ಈ ರಾಜ್ಯದ ಸೇವೆ, ನೌಕರ ಸೇವೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯ ಮಾತನ್ನು
ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಕ್ಕೆ ಗೌರವ ತರುವಂಥ ವಿಚಾರದಲ್ಲಿ ನಾವು ಖಂಡಿತ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ರಚನಾತ್ಮಕವಾಗಿ ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಪೂರ್ವ ನಿಯೋಜಿತ ಕಾರಣದಿಂದ ಬರ್ತಿಲ್ಲ. ಸೊ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನಾ ನುಡಿಗಳನ್ನು ಶ್ರೀ ಷಡಾಕ್ಷರಿ ಅವರು ಆಡಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು. ಹಾಗಾದರೆ ನಾವು ನೀವೆಲ್ಲರೂ ಸಹ ಅತ್ಯಂತ ಕಾತರದಿಂದ ಕಾಯ್ತಿರುವಂತಹ ಸಮಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀ ಷಡಾಕ್ಷರಿ ಹಾಗೂ ಸಂಘದ ಪದಾಧಿಕಾರಿಗಳು ಇದೀಗ ಅಭಿನಂದನೆಯನ್ನ ಸಲ್ಲಿಸುವಂತಹ ಸಮಯ. ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಜೋರಾದ ಕರ್ತಾಡದ ಮುಖೇನ ಸಲ್ಲಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಇದೀಗ ನಮ್ಮ ಅಭಿಮಾನದ ಅಭಿನಂದನೆ. ಬೆಳ್ಳಿ ಗದೆಯನ್ನ ಸಹ ಈ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬೆಳ್ಳಿ ಗದೆಯನ್ನ ಸ್ವೀಕಾರ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸದಾ ಮುಖ್ಯಮಂತ್ರಿಗಳೊಂದಿಗೆ ಸರ್ಕಾರದ ಜೊತೆ ಇದೆ ಅನ್ನುವಂತಹ ಭರವಸೆಯನ್ನ ಈ ಒಂದು ಅಭಿನಂದನೆಯ ಮುಖೇನ ಸಲ್ಲಿಸಲಾಗ್ತಾ ಇದೆ. ಬಂಧುಗಳೇ, ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಗೌರವವನ್ನು ಸ್ವೀಕರಿಸ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯ. ಮುಖ್ಯಮಂತ್ರಿಗಳು ಸಹ ಅತ್ಯಂತ ಸಂತೋಷದಿಂದ ಈ ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ. ಅಭಿನಂದನೆ ಸ್ವೀಕರಿಸಿದ್ದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು, ಧನ್ಯವಾದಗಳು. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಶ್ರೀ ಮಧು ಬಂಗಾರಪ್ಪ ಹಾಗೂ ಎಲ್ಲ ಗಣ್ಯರಿಗೆ. ಮಧು ಬಂಗಾರಪ್ಪ ಮಧು ಬಂಗಾರಪ್ಪನವರು ಸಹ ಪ್ರೀತಿಪೂರ್ವಕವಾಗಿ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ಗೌರವವನ್ನು ಇದೀಗ ಸಲ್ಲಿಸಲಾಗುತ್ತೆ. ಬಂಧುಗಳೇ, ಈಗ ದಯಮಾಡಿ ಎಲ್ಲರೂ ನಿಶಬ್ದತೆಯಿಂದ ಕುಳಿತುಕೊಳ್ಳಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಅಭಿನಂದನೆಯ ಸ್ವೀಕಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಅವರು ಮಾತನಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಮಾತನಾಡುವ ಮುನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತ್ವರಿತವಾಗಿ ನೆನಪಿನ ಕಡೆಗೆ ನೀಡಲಾಗ್ತಾ ಇದೆ. ಬಂಧುಗಳೇ, ಜೋರಾದ ಕರ್ತಾಡನದೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನ. ನಿಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಅವರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಶೀರ್ ಅಹಮದ್ ಅವರ, ಗೋವಿಂದರಾಜು ಅವರ, ಶಾಸಕರಾದಂಥ ಅಜಯ್ ಸಿಂಗ್ ಅವರ, ಪ್ರಕಾಶ್ ರಾಥೋಡ್ ಅವರ, ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರ,
ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು, ಹಣಕಾಸು ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಆದಂಥ ಅತೀಕ್ ಅವರ, ಅಖಿಲ ಭಾರತ ನ್ಯಾಷನಲ್ ಓಲ್ಡ್ ಪೆನ್ಷನ್ ರೆಸ್ಟೋರೇಷನ್ ಯುನೈಟೆಡ್ ಫ್ರಂಟ್ನ ಅಧ್ಯಕ್ಷರಾದಂಥ ಸಿಂಗ್ ರಾವತ್ ಅವರ, ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದಂಥ ಭೈರಪ್ಪನವರ, ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ತಿಮ್ಮೇಗೌಡ ಅವರ, ಖಜಾಂಚಿಗಳಾದಂಥ ಸಿದ್ದರಾಮಣ್ಣ ಅವರ, ಕಾರ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಿ ಬಳ್ಳಾರಿಯವರ, ಗೌರವಾಧ್ಯಕ್ಷರಾದಂಥ ವೆಂಕಟೇಶಯ್ಯ ಅವರ, ಹಿರಿಯ ಉಪಾಧ್ಯಕ್ಷರುಗಳಾದಂಥ ರುದ್ರಪ್ಪನವರ, ಬಸವರಾಜು ಅವರ, ಕಾರ್ಯದರ್ಶಿಗಳಾದಂಥ ಸದಾನಂದಪ್ಪ ಅವರ, ಇತರ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಕಿಕ್ಕಿರಿದು ನೆರೆದಿರ್ತಕ್ಕಂಥ ರಾಜ್ಯ ಸರ್ಕಾರದ ನೌಕರ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು 7ನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾದ ಪ್ರಯುಕ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಷಡಕ್ಷರಿಯವರ ನೇತೃತ್ವದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಿಕೊಂಡಿದ್ದೀರಿ. ನೀವು ನನಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಇಡೀ ಮಂತ್ರಿಮಂಡಲಕ್ಕೆ, ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ನಾನು ಈ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿ ಬಂದಿದ್ದೇನೆ, ಸ್ವಲ್ಪ ಅಲ್ಲ ಭಾಳ ತಡವಾಗಿ ಬಂದಿದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 7ನೇ ವೇತನ ಆಯೋಗದ ಶಿಫಾರಸುಗಳು ನಮ್ಮ ಸರ್ಕಾರ ಜಾರಿ ಮಾಡಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 2 ಆಯೋಗಗಳ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ. ಒಂದು 6ನೇ ವೇತನ ಆಯೋಗದ ಶಿಫಾರಸುಗಳು 2018ರಲ್ಲಿ. ಅದಾದ ಮೇಲೆ ಈಗ 2024ರಲ್ಲಿ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ. ನನಗೆ 2 ಅವಕಾಶಗಳು ಸಿಕ್ಕಿದ್ದಾವೆ.
ನಾನು ಮರ್ತಿದ್ದೆ, 3 ಅವಕಾಶಗಳು ಸಿಕ್ಕಿದ್ದಾವೆ. ಆದರೆ 4ನೇ ಹಣಕಾಸಿನ ಆಯೋಗ ಜಾರಿ ಮಾಡುವಾಗ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ, ಹಣಕಾಸಿನ ಮಂತ್ರಿ ಆಗಿದ್ದೆ. JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು, ಆದರೆ ನಾನು ಹಣಕಾಸಿನ ಮಂತ್ರಿ. ಆಗ 4ನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಕೂಡ ಜಾರಿ ಮಾಡಿದ್ದು ಭೈರಪ್ಪನಿಗೆ ಗೊತ್ತಿದೆ. ಭೈರಪ್ಪ ಉಪಾಧ್ಯಕ್ಷನಾಗಿದೆಯಲ್ಲ, ಸಿಪ್ಪೇಗೌಡ ಅಧ್ಯಕ್ಷರು, ಈ ಭೈರಪ್ಪ ಉಪಾಧ್ಯಕ್ಷನು, ಕಾರ್ಯದರ್ಶಿನ, ಸೆಕ್ರೆಟರಿ. ಸೊ ನಾನು ಯಾವಾಗಲೂ ಕೂಡ ಸರ್ಕಾರಿ ನೌಕರರ ಪರವಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ಹೊರೆಯಾಗಬಹುದು, ಯಾಕೆಂದ್ರೆ 6ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದಾಗ ಸುಮಾರು 10,500 ಕೋಟಿ ರೂಪಾಯಿಗಳು ಸರ್ಕಾರದ ಮೇಲೆ ಭಾರ ಆಯಿತು. ಈಗ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವಾಗ ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಹೊರೆಯಾಗ್ತದೆ. ನಾನು ಇದನ್ನು ಹೊರೆ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು, ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ, ನೀವು ನಾವು ಸೇರಿದಾಗ ಮಾತ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯ. ನಾವು ನೀವೆಲ್ಲರೂ ಕೂಡ ಈ ರಾಜ್ಯದ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವರು. ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ, ಆ ಜನರಿಗೆ ನಾವು ನೀವೆಲ್ಲರೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಬಸವಾದಿ ಶರಣರು ಸಮಾಜದ ಕನಸನ್ನ ಕಂಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕನಸನ್ನು ಕಂಡಿದ್ರು. ಮಹಾತ್ಮ ಗಾಂಧೀಜಿಯವರು ಸಮಾಜದ ಕನಸನ್ನು ಕಂಡಿದ್ರು. ನಾವೆಲ್ಲರೂ ಕೂಡ, ನೀವು ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಯಾವ ಕನಸನ್ನ ಕಂಡಿದ್ರು ಬಸವಾದಿ ಶರಣರು, ಅಂಬೇಡ್ಕರ್, ಗಾಂಧೀಜಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಅವರೆಲ್ಲರ ಕನಸನ್ನ ನನಸು ಮಾಡತಕ್ಕಂಥ ಜವಾಬ್ದಾರಿ ಬರೀ ಸರ್ಕಾರದ ಮೇಲಿಲ್ಲ, ನಿಮ್ಮ ಮೇಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಕರ್ನಾಟಕ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನರ ಬಳಿಗೆ ಕೊಂಡೊಯ್ತಕ್ಕಂಥವ್ರು, ಅದನ್ನು ಜಾರಿ ಮಾಡ್ತಕ್ಕಂಥವ್ರು, ಜನರಿಗೆ ತಲುಪಿಸ್ತಕ್ಕಂಥವ್ರು ನೀವೆಲ್ಲರೂ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಪಾಲಿಸಿಗಳನ್ನು ಮಾಡ್ತದೆ, ಕಾರ್ಯಕ್ರಮಗಳನ್ನು ಮಾಡ್ತದೆ, ಜನರ ಹಿತಕ್ಕೋಸ್ಕರ ಎಂಥ ಕಾರ್ಯಕ್ರಮಗಳನ್ನು ಮಾಡಬೇಕು, ಎಂಥ ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ಮಾಡ್ತದೆ. ಆದರೆ ಆ ನೀತಿಯನ್ನು, ಆ ಕಾರ್ಯಕ್ರಮಗಳನ್ನು, ಆ ಸೇವೆಯನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಮ್ಮ ಮೇಲಿದೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಈ ಸಮಾಜದ ಒಳಿತಿಗೋಸ್ಕರ. ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು, ಸಮಾನತೆ ಬರಬೇಕು. ನಮ್ಮಲ್ಲಿ
ಅನೇಕ ಐತಿಹಾಸಿಕ ಕಾರಣಗಳಿಂದ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರನ್ನು ಕೂಡ ಮುಂಚೂಣಿಗೆ ಮುಖ್ಯವಾಹಿನಿಗೆ ಕರ್ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಇದೆ, ಸರ್ಕಾರಿ ನೌಕರರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣ ಏನಪ್ಪಾ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ. ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ರಾಜಕೀಯ ಸ್ವಾತಂತ್ರ್ಯ ಬಂದ ತಕ್ಷಣವೇ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಲಭಿಸ್ತದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಬೇಕಾದಂಥ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಿತರಾಗಿದ್ದಾರೆ, ಆ ಜನರಿಗೆ ತುಂಬಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲರ ಜವಾಬ್ದಾರಿ. ನಮಗೆ ಅದೃಷ್ಟವಶಾತ್ ನಮ್ಗೆ ಅವಕಾಶಗಳು ಸಿಕ್ಕಿದಾವೆ. ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಷಡಕ್ಷರಿಗೆ ಸರ್ಕಾರಿ ನೌಕರಗಳ ಅಧ್ಯಕ್ಷನಾಗಂತ ಅವಕಾಶ ಸಿಕ್ಕಿದೆ. ಶಾಲಿನಿ ರಜನೀಶ್ಗೆ ಮುಖ್ಯ ಕಾರ್ಯದರ್ಶಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆದರೆ ಬಡ ಬೋರೇಗೌಡ ಇದನ್ನಲ್ಲ, ಅವನಿಗೆ ಅವಕಾಶಗಳು ಸಿಕ್ಕಿಲ್ಲ. ಅವನಿಗೂ ಶಕ್ತಿ ಕೊಡಬೇಕಲ್ಲ, ಅವನು ವಿದ್ಯಾವಂತನಾಗಬೇಕಲ್ಲ, ಅವನಿಗೂ ಆರೋಗ್ಯ ರಕ್ಷಣೆ ಆಗಬೇಕಲ್ಲ, ಅವನ ಮಕ್ಕಳು ಅವನಿಗೂ ಕೆಲಸ ಸಿಕ್ಕಬೇಕಲ್ಲ, ಅವನ ಮಕ್ಕಳು ವಿದ್ಯಾವಂತರಾಗಬೇಕಲ್ಲ, ಅವ್ರ ಮಕ್ಕಳಿಗೂ ಕೂಡ ಕೆಲಸ ಸಿಕ್ಕಬೇಕಲ್ಲ. ಅದಕ್ಕೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಬೇಡಿಕೆಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ ನಾನು. ಅನೇಕ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಅವುಗಳನ್ನು ನೀವು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಈ ಕೆಲಸನೂ ಕೂಡ ಮಾಡಬೇಕಾಗ್ತದೆ ಅಲ್ವಾ? ನಿಮಗೆ ಅನ್ಯಾಯ ಆದರೆ ಅದನ್ನ ಯಾರ ಹತ್ರ ಕೇಳಬೇಕು? ಸರ್ಕಾರದಲ್ಲೇ ಕೇಳಬೇಕಲ್ಲ. ಈಗ ಪ್ರಮುಖವಾದಂಥ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. 3 ಬೇಡಿಕೆಗಳು ಇಟ್ಟಿದ್ದಾರೆ. ಒಂದು NPS, OPS. ನಾನು ಈಗಾಗಲೇ ಒಂದು ಅಂಜುಮಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇನೆ. ಹಿಂದೆ ಮಾಡಿದ್ರು. ಅದಕ್ಕೆ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದೇನೆ. ಆದಷ್ಟು ಜಾಗ್ರತೆ ಅದರ ವರದಿಯನ್ನು ಕೊಡಿ ಅಂತ ಹೇಳಿದ್ದೇನೆ. ಆ ವರದಿ ಕೊಟ್ಟ ಮೇಲೆ ಸರ್ಕಾರ ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ನಾನು ಹಿಂದೆ ಇದೇ ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಮ್ಮೇಳನ ನಡೆದಾಗ ಸರ್ಕಾರ ಯಾವತ್ತೂ ಕೂಡ ಪಾಸಿಟಿವ್ ಆಗಿರ್ತದ ಹೊರತು ನೆಗೆಟಿವ್ ಆಗಿರಲ್ಲ ಅಂತ ಹೇಳಿದ್ದೆ. ಈಗಲೂ ಕೂಡ ಪಾಸಿಟಿವ್ ಆಗಿರ್ತೀವಿ. ಆದರೆ ಸರ್ಕಾರ ಅಂತಂದ್ರೆ ನನ್ನ ಒಬ್ಬಂದ, ನಿಮ್ಮೆಲ್ಲರದು ಸರ್ಕಾರ. ಈ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು? ನೀವು ಮತ್ತೆ ನಾಗರಿಕರಲ್ವಾ? ಅವರೇ ತೆರಿಗೆ ಹಣದಿಂದ ತಾನೇ ನಾವೆಲ್ಲ ಇರೋದು ಇವತ್ತು. ಆ ತೆರಿಗೆ ಹಣವನ್ನ ಸೂಕ್ತವಾಗಿ ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ?
ಜನರ ಹಣವನ್ನು ನಾವು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡಬೇಕಾಗ್ತದೆ, ಜನರಿಗೆ ಖರ್ಚು ಮಾಡಬೇಕಾಗ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅದರಿಂದ ನಾವೆಲ್ಲ ಇವತ್ತು ನೀವು ಸಂಬಳ ಕೇಳೋದು, ನಾವು ಸಂಬಳ ತಗೊಳ್ಳೋದು ಎಲ್ಲ ಜನರ ದುಡ್ಡಲ್ವಾ? ಯಾರಣ ಅದು? ಯಾರ್ದ್ರಿ ಹಣ? ಜನರ ಹಣ. ನಾವೆಲ್ಲ ಇರೋದು ಯಾರಿಗೋಸ್ಕರ? ಜನರಿಗೋಸ್ಕರ. ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಿ ಸಕಾರಾತ್ಮಕವಾಗಿ ಮಾಡ್ತೇವೆ. ಈಗಾಗಲೇ ಟೀಚರ್ಗಳದು, ಗ್ರಾಜ್ಯುಯೇಟ್ ಟೀಚರ್ಗಳದು ಅವರು ಈಗಾಗಲೇ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಯಾವುದು ನಿಮ್ಮದು? ಸುಮ್ಮನೆ ಈಗಿನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ. ಸರ್ಕಾರಿ ಆದೇಶ ಬಂದ ಮೇಲೆ ಜಾರಿ ಆಗಲ್ವಾ? ಹಾಗೇ ಆಗ್ತದೆ. ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ, ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ, ತುಮಕೂರಿನಲ್ಲಿ ಇದ್ರು ಅವತ್ತು ಒಂದು ಸಭೆಯಲ್ಲಿ, ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ರು ಶಾಲಾ ಶಿಕ್ಷಕರು, ಪದವೀಧರರು ಶಿಕ್ಷಕರು. ನಾನು ಹೇಳಿದೆ, ನೋಡಪ್ಪ ಹೋಗಿ ಕೂಡಲೇ ಅವ್ರ ಮನವಿ ತಗೊಂಡು ಅವರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು, ನೇರವಾಗಿ ಹೋಗ್ಬೇಕು, ಸಭೆ ಮುಗಿಸಿ ಅಂತ ಹೇಳಿದೆ. ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನು ಬಯಸಿದ್ದಾರೆ. ಈಗ ಸರ್ಕಾರದ ಹಂತದಲ್ಲಿದೆ, ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದ್ದಾವೆ, ನಿಜ. ಈಗಾಗಲೇ 15,500 ಖಾಲಿ ಹುದ್ದೆಗಳು. ಹಿಂದಿನ ಸರ್ಕಾರ ಆದೇಶ ಹೊರಡಿಸಿರೋಲ್ಲ 670, ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಗ್ಬೋದಾ? ನಿಮಗೆಲ್ಲ ಊಟದ ಸಮಯ ಅಲ್ಲ, ಈಗ ಊಟದ ಸಮಯ ಆಗಿದೆ. ಎಲ್ಲ ಬಹಳ ಜನ ಹೊರಗಡೆ ಎಲ್ಲ ಇದ್ದಾರೆ. ಆಮೇಲೆ ಅವರೆಲ್ಲ ಊಟ ಯಾವಾಗಲೂ ಒಂದು ಗಾದೆ ಏನಿರುತ್ತೆ ಗೊತ್ತಾ? ಊಟಕ್ಕೆ ಮೊದಲಿರು, ನ್ಯಾಯಕ್ಕೆ ಹಿಂದೆ ಇರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ನ್ಯಾಯಕ್ಕೆ ಹಿಂದೆ ಇರು, ಊಟಕ್ಕೆ ಮುಂದೆ ಇರು ಅಂತ ಒಂದು ಗಾದೆ. ಇದು ಹಳ್ಳಿ ಗಾದೆ, ನಮ್ಮೂರಿನಲ್ಲಿ ಈ ಥರ ಎಲ್ಲ ಮಾತಾಡ್ಕೊತಾರೆ, ಅದಕ್ಕೆ ಈ ಗಾದೆ ಇದೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಮ್ಮ ಜೊತೆ ನಾವು ಇದ್ದೀವಿ, ನೀವು ಎಲ್ಲರೂ ಕೂಡ ಜನರ ಜೊತೆ ಇರೋಣ. ಆಗ್ಬೋದಾ? ನೀವೆಲ್ಲ ಜನರ ಜೊತೆ ಇರೋಣ. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ತೊಡೆದಾಕ್ಲಿಕ್ಕೆ ಪ್ರಯತ್ನ ಮಾಡೋಣ. ಆ ಶಪಥ ನೀವೆಲ್ಲ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ. ಯಾಕಂದ್ರೆ ನನಗೆ ಅಭಿನಂದನೆ ಅಂತ ಹೇಳಿದ್ದೀರಿ, ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದ್ದೀರಿ. ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಹೇಬರ ನುಡಿಗಳು ಹೇಗಿದ್ವು ಅಂತಂದರೆ, ಸರ್ ನಿಮ್ಮ ಮನದ ಸಿಹಿ ನುಡಿಗಳು ಸವಿಯಲು ಬಲು ಚೆಂದ, ನಿಮ್ಮ ಮನದ ಸಿಹಿ ನುಡಿಗಳು ಸವಿಯಲು ಬಲು ಚೆಂದ, ಅಂತರಂಗದ ಅನಿಸಿಕೆಗಳು ಅರಿತವರಿಗೆ ಅಮೃತ. ಸರ್ ತುಂಬ ಧನ್ಯವಾದಗಳು. ನುಡಿದಂತೆ ನಡೆದ ನಮ್ಮೆಲ್ಲರ ನೆಚ್ಚಿನ ಜನನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ
ಅವರ ಅಭಿನಂದನಾ ಪ್ರೇರಣಾತ್ಮಕ ನುಡಿ ಮುತ್ತುಗಳಿಗೆ ಮತ್ತೊಮ್ಮೆ ಎಲ್ಲರೂ ಜೋರಾದ ಕರತಾಳಗಳ ಮೂಲಕ ಅವರಿಗೆ ಮತ್ತೊಮ್ಮೆ ನಮ್ಮ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ಡಾಕ್ಟರ್ ಎಸ್ ಸಿದ್ದರಾಮಣ್ಣ, ರಾಜ್ಯ ಖಜಾಂಚಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರು ನೆರವೇರಿಸಬೇಕಂತೇಳಿ ನುಡಿಪೀಠಕ್ಕೆ ಆಹ್ವಾನಿಸ್ತೇನೆ. ಸಂವಿಧಾನದ ಆಶಯಗಳನ್ನು ಮೈಗೂಡಿಸಿಕೊಂಡು ಜನ ಮೆಚ್ಚಿದ ಮತ್ತು ನೌಕರರು ಮೆಚ್ಚಿದ ಈ ರಾಜ್ಯದ 2ನೇ ದೇವರಾಜರಾದಂಥ ಮತ್ತು ನಮ್ಮೆಲ್ಲರ ಪ್ರೀತಿಯ ಪಾತ್ರ ಆಗಿರ್ತಕ್ಕಂಥ ಈ ನಾಡಿನ ದೊರೆಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಬಂದು ಅಭಿನಂದನೆಯನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿರ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಹಾಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಸಮಾರಂಭಕ್ಕೆ ಕಳೆಗನ್ನು ತಂದುಕೊಟ್ಟಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ನೌಕರ ಸ್ನೇಹಿಯಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ಮೇಡಮ್ ಅವರು ಈ ಸಮಾರಂಭಕ್ಕೆ ಬಂದು ಈ ಸಮಾರಂಭವನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅದ್ರಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ